Hey guys, welcome back to our YouTube channel. Welcome back to our YouTube ಚಾನಲ್. ಇವತ್ತಿನ ವಿಡಿಯೋ ಬಂದು ನಿಮ್ಗೋಸ್ಕರ ಒಂದು ಜ್ಯೂಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೇಸಿಗೆಗಾಲ, ಮನೆಯಲ್ಲಿ ಫ್ರಿಡ್ಜ್ ಅಲ್ಲಂತೂ ಒಂದು ಜ್ಯೂಸ್ ಇರ್ಲೇಬೇಕಾಗುತ್ತೆ ಡೈಲಿ. ಸೊ ಇವತ್ತು ಒಂದು ಫ್ರೂಟ್ ಜ್ಯೂಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ ಬಂದು ಮಸ್ಕ್ ಮಲನ್ ತರ್ಬೂಜ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ತರ್ಬೂಜ ಜ್ಯೂಸ್ ಮಾಡ್ಲಿಕ್ಕೆ ಹೇಗೆ ಅಂತ ಹೇಳಿ. ಸೊ ನಾನ್ ಶೇರ್ ಮಾಡ್ತಾ ಇರೋದು ಜಾಸ್ತಿಯಾಗಿ ನಮ್ಮ ಮನೆಯಲ್ಲಿ ಹಾಲಲ್ಲಿ ಮಾಡ್ತೀವಿ, ಅದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇವಾಗ ನಾನ್ ಮಾಡ್ತಾ ಇರೋದು ನೀರಲ್ಲಿ, ನಾರ್ಮಲ್ ನೀರಲ್ಲಿ ಮಾಡಿ ಅದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರಿ. ತುಂಬಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಬಿಸಿಲಲ್ಲಿ ನಾವು ಬಂದು ಅದನ್ನ ಕುಡಿಲಿಕ್ಕಂತೂ ಬೊಂಬತ್ತಾಗಿರುತ್ತೆ. ಜೊತೆಗೆ ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗ್ತಾರೆ, ಅವರಿಗೆ ಬರುವಾಗ ಏನಾದ್ರೂ ಕೋಲ್ಡ್ ಕುಡಿಬೇಕು ಅಂತ ಅನ್ಸುತ್ತೆ, ಅವಾಗ ಇಂಥದೆಲ್ಲ ಮನೆಯಲ್ಲಿ ಮಾಡಿ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ ಸ್ಟಾರ್ಟ್. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೂಸ್ ಇರುತ್ತೆ, ಮಿಸ್ ಮಾಡಿ ಈ ಜ್ಯೂಸ್ ಅನ್ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಆಯ್ತಾ. ಇಲ್ಲಿ ನಾನು ಒಂದು ಚಿಕ್ಕ ತರಬೂಜದಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ತರಬೂಜವನ್ನ ಮೊದಲಿಗೆ ಕಟ್ ಮಾಡ್ಕೊಳ್ತೀನಿ. ಈ ತರ ಬೀಜವನ್ನ ತೆಗಿಬೇಕು. ಸೊ ಕಟ್ ಮಾಡೋದಕ್ಕಿಂತ ಈ ತರ ಬೀಜ ತೆಗೆದು ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ನೋಡಿ, ಈ ತರ ಬೀಜನ ತೆಗ್ದ್ಬಿಟ್ಟು ಇವಾಗ ಸ್ಪೂನ್ ಇಂದಾನೆ ಇದನ್ನ ತೆಗಿಬಹುದು. ಇದು ಚಿಕ್ಕ ತರಬೂಜ ಆಗಿರೋದ್ರಿಂದ ನಾನು ಮೊದ್ಲಿಗೆ ಇದ್ರಲ್ಲಿರುವಂತಹ ಪಲ್ಪ್ಸ್ ಎಲ್ಲ ತೆಗೆದುಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಸ್ಪೂನ್ ಇಂದಾನೆ ತೆಗೆದುಕೊಳ್ಳಿ, ಚಾಕು ಬೇಡ. ಈ ಸ್ಪೂನ್ ಇಂದ ತೆಗೆಯೋದ್ರಿಂದ ನೀಟಾಗಿ ಅದರ ಪಲ್ಪ್ಸ್ ಅನ್ನ ತೆಗೆದುಕೊಳ್ಬಹುದು. ಸೊ ಇನ್ನೊಂದು ಹಣ್ಣಿದೆ, ಇದಿಷ್ಟು ತೆಗೆದುಕೊಳ್ತೀನಿ. ಇಲ್ಲಾಂದ್ರೆ ದೊಡ್ಡ ಹಣ್ಣಾದ್ರೆ ಅದ್ರಲ್ಲೂ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ನೋಡ್ಬೋದು, ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡೆ. ಇಲ್ಲಿ ನಾನು ಒಂದ್ ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಸರಿಯಾಗಿ ಕರಗಬೇಕು. ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಈ ಮಸ್ಕ್ ಮೆಲನ್ ಇದೆಯಲ್ಲ, ಅದನ್ನ ಆಡ್ ಮಾಡ್ತೀನಿ. ಲಿಂಬೆ ಹಣ್ಣು ಸೇರಿಸಿರುವಂತಹ ಕ್ಲಿಪ್ ಮಿಸ್ ಆಗಿದೆ, ಒಂದು ಲಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ಳಿ. ಚಿಟಿಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಫೈನಲ್ ಇದಕ್ಕೆ ನಾನು ಅವಾಗಲೇ ಕಟ್ ಮಾಡ್ಕೊಂಡಿರುವಂತಹ ಮಸ್ಕ್ ಮೆಲನ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇದು ಬಾಯಿಗೆ ಸಿಗ್ತಾ ಇದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಕುಡಿಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ಪ್ರೊಸೆಸ್ ಇದು. ಫ್ರಿಡ್ಜ್ ಅಲ್ಲಿ ಅಥವಾ ಫ್ರಿಡ್ಜ್ ನೀರಿಂದ ಕೂಡ ಇದನ್ನ ಮಾಡ್ಕೊಂಡ್ರೆ ತುಂಬಾ ಕೋಲ್ಡ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ಇದನ್ನ ಸರ್ವ್ ಮಾಡ್ತೀನಿ. ಕೊನೆಗೆ ನಾನು ಇದಕ್ಕೆ ತಂಪಿನ ಬೀಜವನ್ನ ನಾನೊಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಸೊ ಫೈನಲಿ ರೆಡಿ ಆಯ್ತು ಮಸ್ಕ್ ಮೆಲನ್ ಜ್ಯೂಸ್. ತುಂಬಾ ಈಸಿ ಪ್ರೊಸೆಸ್ ಇದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ನೀವು ಮನೆಯಲ್ಲಿ ಟ್ರೈ ಮಾಡ್ಲೇಬೇಕು. ಸೊ ಇವತ್ತಿನ ಈ ಜ್ಯೂಸ್ ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನಷ್ಟು ಸಮ್ಮರ್ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತಾ ಇದ್ದೀನಿ.
ಹಾಗೆ ಈ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.